ಪ್ರವೋಜ ಅಂತೇಳಿ ಆಗಸ್ಟ್ 15 ಲಾಂಚ್ ಆಗಿದ್ದು. ನಮ್ಮ ಮಹೇಂದ್ರದಲ್ಲಿ ಫುಲ್ಲಿ ಆಟೋಮೇಷನ್ ಗಾಡಿ ಇದೆ. ಫಸ್ಟ್ ಇಡೀ ಟ್ರ್ಯಾಕ್ಟರ್ ಇಂಡಸ್ಟ್ರಿಲಿ ಇದೇ ಮೊದಲ ಬಾರಿಗೆ ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ ಲಾಂಚ್ ಮಾಡಿದೆ ಪ್ರವೋಜ ಟ್ರ್ಯಾಕ್ಟರ್ ಅಂತೇಳಿ. ಇದರಲ್ಲಿ ಏನಂತ ಅಂದರೆ ವಿಶೇಷತೆ ಏನಂತಂದರೆ ಒಂದು ಬಂದು ಇದರಲ್ಲಿ ನಮ್ಮದು ಇದನ್ನು ಫೀಚರ್ಸ್ನ ನಾವು 3 ಭಾಗ ಆಗಿ ವಿಂಗಡಣೆ ಮಾಡಿದ್ವಿ. ಒಂದು ಮಯೋಜ ಅಂತೇಳಿ, ಇನ್ನೊಂದು ಪ್ರವೋಜ ಅಂತೇಳಿ, ಇನ್ನೊಂದು ರೋಬೋಜ ಅಂತೇಳಿ. ಮಯೋಜ ಅಂತಂದರೆ ಇಂಟೆಲಿಜೆನ್ಸ್. ಇದರಲ್ಲಿ ನಾವು ಮಯೋಜದಲ್ಲಿ ಏನೇನು ಇದರಲ್ಲಿ ಅಪ್ಡೇಟ್ ಮಾಡಿದ್ದೀವಿ ಅಂತ ಇದರಲ್ಲಿ ಡಿಜಿಸಿಮ್ಸ್ ಇನ್ಬಿಲ್ಟ್ ಕಿಟ್ ಬರುತ್ತೆ ನಿಮಗೆ. ಅದರಲ್ಲಿ GPS ಕಿಟ್ ಅಂದರೆ ನಿಮಗೆ ಟ್ರ್ಯಾಕ್ಟರ್ ಎಲ್ಲೇ ಇದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತು ಡೀಸೆಲ್ನು ಯಾರೂ ಕದಿಲಿಕ್ಕಾಗಲ್ಲ. ಡೀಸೆಲ್ ಎಷ್ಟಿದೆ ಅಂತ ಅವಕಾಶ ಇಲ್ಲ, ಅದು ಗೊತ್ತಾಗುತ್ತೆ. ಮತ್ತು ನಿಮಗೆ ಜಿಯೋ ಫೆನ್ಸಿಂಗ್ ಅಂತ ಆಪ್ಷನ್ ಇದೆ. ನೀವು ನಿಮ್ಮ ಬೌಂಡ್ರಿ ಹಾಕೋತು ಅಂದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ಎಕರೆ ನೀವು ಬೌಂಡ್ರಿ ಹಾಕೋದು ಅಂದರೆ ನಿಮ್ಮ ಜಮೀನಿದ್ರೆ ಅದರಿಂದ ಆಚೆ ಹೋದರೂ ಕೂಡ ನಿಮ್ಗೆ ಅಲರ್ಟ್ ಮೆಸೇಜ್ ಗೊತ್ತಾಗುತ್ತೆ. ಇದೆಲ್ಲ ನಾವು ಮಯೋಜದಲ್ಲಿ ಅಪ್ಡೇಟ್ ಮಾಡಿದ್ವಿ. ನಿಮ್ಗೆ ಏನೇ ಆದರೂ ಈಗ ಮತ್ತು ಸರ್ವಿಸ್ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಸರ್ವಿಸ್ ಅಲರ್ಟ್ ಮೆಸೇಜು ಬರುತ್ತೆ. ಮತ್ತು ಡೀಸೆಲ್ ಏನಾದರೂ ಕಮ್ಮಿ ಆಗಿತ್ತಂದ್ರೆ ಡೀಸೆಲ್ ಬರುತ್ತೆ, ಯಾರೂ ಕದಿಲಿಕ್ಕಾಗಲ್ಲ. ಮತ್ತು ಇನ್ನೊಂದು ಏನಂತಂದರೆ ನೀವು ಒಂದು ವಾರದ್ದು ಹಿಸ್ಟ್ರಿ ತೆಗಿಬೋದು. ಈಗ ಒಂದು ವಾರದಿಂದ ಏನು ಕೆಲಸ ಮಾಡಿದೆ, ಎಲ್ಲೆಲ್ಲಿ ಮಾಡಿದೆ, ಎಷ್ಟು ಡೀಸೆಲ್ ಕೂಡಿದೆ, ಇಷ್ಟೆಲ್ಲ ಕೆಲಸ ಮಾಡಿದೆ ಸಿಗುತ್ತೆ. ಮತ್ತು ಪ್ರವೋಜ ಅಂತ ಅಂದರೆ ಪ್ರೊಡಕ್ಟಿವಿಟಿ ಏನು ಇಂಪ್ರೂವ್ ಮಾಡಿದ್ವಿ ಈಗ ಮುಂಚೆ ಟ್ರ್ಯಾಕ್ಟರ್ಗೂ ಈ ಟ್ರ್ಯಾಕ್ಟರ್ಗೂ ಅಂತಂದರೆ ಇದರಲ್ಲಿ ನಿಮಗೆ ಸಿಂಕ್ರೋಶೆಟ್ಟಲ್ ಇದಿದೆ, ಗೇರ್ ಇದೆ. ಯಾವುದೇ ಗೇರಲ್ಲೂ ಕೂಡ ರಿವರ್ಸು ಫಾರ್ವರ್ಡ್ ಯಾವುದೇ ಗೇರಲ್ಲಿ ಇತ್ತು ಅಂದರೂ ಕೂಡ ಆಟೋಮೆಟಿಕ್ ರಿವರ್ಸ್ಗೆ ಹಾಕೋಬೋದು. ಇದೊಂದು ಅಪ್ಡೇಟ್ ಇದೆ. ಮತ್ತು ನಿಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಇದೆ. ಜಸ್ಟ್ ಹೈಟು ಮಾಡ್ಕೋಬೋದು, ಹಿಂದೆ ಮುಂದೆನೂ ಕೂಡ ಮಾಡ್ಕೋಬೋದು. ನಿಮಗೆ ಹೈಟ್ ಒಬ್ಬೊಬ್ರು ಉದ್ದ ಇರ್ತಾರೆ, ಒಬ್ಬೊಬ್ರು ತೊಂಡ ಇರ್ತಾರೆ, ಚಿಕ್ಕ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದು ಅಷ್ಟೇ, ಎಷ್ಟು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ಅದೇ ರೀತಿ ಇದು ಮಾಡ್ಕೋಬೋದು. ಮತ್ತು ಇದರಲ್ಲಿ ಕ್ರೀಪರ್ ಗೇರ್ ಕೊಟ್ಟಿದ್ದೀವಿ. ಮತ್ತು 540 ಡ್ಯುಯಲ್ ಸ್ಪೀಡ್ PTO ಸ್ಪೀಡ್ ಇದೆ. ಇದರಲ್ಲಿ 2 ಸ್ಪೀಡಲ್ಲಿ ನಿಮಗೆ PTO ವರ್ಕ್ ಆಗುತ್ತೆ. ಒಂದು 540 ಸ್ಪೀಡಲ್ಲಿ ಹೋಗುತ್ತೆ, ಒಂದು 540ಗಿಂತ ಜಾಸ್ತಿ 7 RPM ಅಲ್ಲೂ ಕೂಡ ವರ್ಕ್ ಆಗುತ್ತೆ. 2 PTO ಸ್ಪೀಡ್ ಸಿಗುತ್ತೆ. ಮತ್ತು ಕ್ರೀಪರ್ ಗೇರ್ ಕೂಡ ಇದೆ. ಕ್ರೀಪರ್ ಗೇರ್ ಏನಂತ ಅಂದರೆ ನಿಮಗೆ 0.3 km/h ಅಂದರೆ ಗಂಟೆಗೆ 300 ಮೀಟ್ರ್ ಅಷ್ಟೇ ಟ್ರ್ಯಾಕ್ಟರ್ ಚಲಿಸುತ್ತೆ. ತುಂಬ ನಿಧಾನ. ಮತ್ತು ರೋಟ್ರಿ ಸ್ಪೀಡ್ ಮಾತ್ರ ಜಾಸ್ತಿ. ನಿಮಗೇನಾದರೂ ತುಂಬ ಸತ್ಯ ಕರಗಿದಾಗ ನಿಮಗೆ ಈಸಿಯಾಗಿ ಚೆನ್ನಾಗಿ ಪಲ್ವರೈಸ್ ಕಲ್ಟಿವೇಟ್ ಆಗುತ್ತೆ. ಮತ್ತು ರೋಬೋಜ ಅಂತ ಅಂದರೆ ಇದನ್ನು ನಾವು ಅಪ್ಡೇಟ್ ಮಾಡಿದ್ವಿ. ಈ ಟ್ರ್ಯಾಕ್ಟ್ರಲ್ಲಿ ಓಜಾದಲ್ಲಿ ಬೇಸಿಕ್ ಮಾಡಲು ಸಿಗುತ್ತೆ. ಮತ್ತು ಇದು ಟಾಪ್ ಎಂಡ್ ಇದು ಬೇಕಂದರೆ ಇದೆಲ್ಲ ಫುಲ್ಲಿ ಆಟೋಮೇಷನ್ ಪ್ಯಾನಲ್, ಇದು ಕಂಟ್ರೋಲ್ ಪ್ಯಾನಲು. ಇದೇನಂತಂದರೆ ಕ್ವಿಕ್ ಇಂಪ್ಲಿಮೆಂಟ್ ಲಿಫ್ಟಿಂಗ್ ಸ್ವಿಚಸ್. ಇದು ಜಸ್ಟ್ ಇದು ಮಾಡ್ತಂದರೆ ಇಂಪ್ಲಿಮೆಂಟ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಮತ್ತು ಇದು ಹೈಟ್ ಅಡ್ಜಸ್ಟ್ಮೆಂಟು, ನಿಮಗೆ ಇಂಪ್ಲಿಮೆಂಟ್ ಎಷ್ಟು ಎತ್ತಬೇಕು ಅದೆಲ್ಲ ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಮತ್ತು ಇದು ಇಂಪ್ಲಿಮೆಂಟ್ ಸ್ಪೀಡು, ನಿಮಗೆ ಇಂಪ್ಲಿಮೆಂಟ್ ಯಾವ ರೀತಿ ಸ್ಲೋಗಿ ಇಳಿಬೇಕಾ ಅಥವಾ ಫಾಸ್ಟಾಗಿ ಇಳಿಬೇಕಾ ಅದನ್ನು ಕೂಡ ನೀವು ಇದರಲ್ಲಿ ಈ ನಾಬಲ್ಲಿ ಸೆಟ್ ಮಾಡ್ಕೋಬೋದು. ಮತ್ತು ಈ ನಾಬೆಲ್ಲ ವರ್ಕ್ ಆಗಬೇಕಂದ್ರೆ ಇದು ಆಫ್ ಇರುತ್ತೆ. ಇದು DC-ಗೆ ಬರಬೇಕು. DC ಆಯ್ತಂದರೆ DC-ಗೆ ಆಯ್ತಂದರೆ ಈ ಕಂಟ್ರೋಲ್ ಪ್ಯಾನಲೆಲ್ಲ ವರ್ಕ್ ಆಗುತ್ತೆ. ಮತ್ತು ಇದು ಬಂದು ನಿಮಗೆ ಸಾಯಿಲ್ ಯಾವ ಕಂಡೀಷನಲ್ಲಿದೆ ಅದು ಹಾರ್ಡು, ಮೀಡಿಯಮ್ಮು, ಸಾಫ್ಟ್. ನಿಮ್ಮ ಮಣ್ಣು ಯಾವ ರೀತಿ ಇರುತ್ತೆ ಆ ರೀತಿಗೆ ಹಾಕೋಬೋದು. ಇದು ಬಂದು PTO ಆನ್ ಆ್ಯಂಡ್ ಆಫ್ ಸ್ವಿಚ್. ಇದು ಆಟೋ PTO ಆನ್ ಆ್ಯಂಡ್ ಆಫ್. ಜಸ್ಟ್ ನಿಮಗೆ ಏನಂದರೆ ಇದು ಆ್ಯಕ್ಟಿವೇಟ್ ಮಾಡ್ಕೋತು ಅಂದರೆ ಗ್ರೀನ್ ಲೈಟ್ ಬರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಆದಮೇಲೆ ನಿಮಗೆ ಗಾಡಿ ಹೋಗ್ತಾ ಇರುತ್ತೆ, ಟರ್ನಿಂಗ್ ಮಾಡಿದ ತಕ್ಷಣ ಆಟೋಮೆಟಿಕ್ PTO ಆಫ್ ಆಗುತ್ತೆ. ಮತ್ತು ಸ್ಟಡಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಮತ್ತು ಹಂಗೆ ರಿವರ್ಸು ಕೂಡ, ರಿವರ್ಸ್ ಗೇರ್ಗೆ ಹಾಕೋ ತಕ್ಷಣ PTO ಆಫ್ ಆಗುತ್ತೆ. ತಿರ್ಗಾ ಫಾರ್ವರ್ಡ್ಗೆ ಹಾಕೋ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ, ರೋಟ್ರಿ ಶಾಫ್ಟ್. ಮತ್ತು ಇದು ಬಂದು ರಿವರ್ಸ್, ಇದು ಆಕ್ಟಿವೇಟ್ ಮಾಡ್ಕೋತಂದರೆ ರಿವರ್ಸ್ ಗೇರ್ಗೆ ಹಾಕಿದ ತಕ್ಷಣ ಆಟೋಮೆಟಿಕ್, ನೀವು ಮುಂಚೆ ಆದರೆ ಎತ್ತಬೇಕಾಗಿತ್ತು, ಇದು ಆಟೋಮೆಟಿಕ್ ರಿವರ್ಸ್ಗೆ ಹಾಕಿದ ತಕ್ಷಣ ಆಟೋಮೆಟಿಕ್ ಎತ್ತುತ್ತೆ, ನೀವು ಹಿಂದೆ ಹೋಗ್ತಾ ಇರ್ಬೋದು. ಇದು ಟರ್ನಿಂಗಲ್ಲಿ, ಈಗ ನೀವು ಟರ್ನಿಂಗ್ ಮಾಡ್ಕೊಂಡಾಗಲೂ ಎತ್ಕೋತಾ ಇದ್ದೀರಿ ಇಂಪ್ಲಿಮೆಂಟು. ಕೆಲವೊಂದು ಕಡೆ ಎತ್ಕೊಳ್ಳಲ್ಲ. ನಿಮಗೆ ಬೇಕಂದರೆ ಇದು ಆಕ್ಟಿವೇಟ್ ಮಾಡ್ಕೋಬೋದು. ಟರ್ನಿಂಗಲ್ಲಿ ಕೂಡ ನೀವು ಟರ್ನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಿಫ್ಟಿಂಗ್ ಆಗುತ್ತೆ, ಸ್ಟಡಿ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ ಇದಾಗುತ್ತೆ. ಇದು ಬಂದು ಟ್ರಾಲಿ ಟಿಪ್ಪಿಂಗ್ ಪೈಪು. ನೀವು ಇದನ್ನು ಟ್ರಾಲಿ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟ್ರಾಲಿ ಇದಾಗುತ್ತೆ, ನಿಲ್ಲಿಸಿದ್ರೆ ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಆ ಥರ. ಇದು ಬಂದು ಕ್ವಿಕ್ ಲೋಡ್, ಇದು ಕ್ವಿಕ್ ಲೋಡ್ ಸ್ವಿಚ್. ಆ್ಯಕ್ಚುಲಿ ಇದೇನು ಕಂಡೀಷನ್ ಅಂತ ಅಂದರೆ ನಿಮ್ಗೇನಾದರೂ ಉಳುಮೆ ಮಾಡಬೇಕಿದ್ರೆ ಕಲ್ಲು ಅಥವಾ ಏನಾದರೂ ಸಿಕ್ತು ಅಥವಾ
ತುಂಬ ಹಚ್ಕೊಂತು ಅಂದಾಗ ಸ್ವಲ್ಪ ಮೇಕ್ ಎತ್ಕೋಬೇಕಲ್ಲ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಮೇಕ್ ಬರುತ್ತೆ. ಕಲ್ಲೇನಾದರೂ ಇತ್ತಂದರೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಡೀಪ್ ವೇರಿಯೇಷನ್ ಮಾಡ್ಕೊಳ್ಳೋದು. ಹಾಂ, ಏನಾದರೂ ಟ್ರ್ಯಾಕ್ಟರ್ ಏನಾದರೂ ಹಚ್ಕೊಂತ ಕಲ್ಲಿತ್ತು ಅಂದಾಗ ಇದು ಕ್ಲಿಕ್ ಮಾಡ್ಕೊಂಡ್ರೆ ಮೇಕ್ ಬರುತ್ತೆ, ಮುಂದೆ ಹೋಗುತ್ತೆ ಟ್ರ್ಯಾಕ್ಟರ್, ಆಮೇಲೆ ಬಿಡ್ಕೊಳ್ಳಿ. ಇವೆಲ್ಲ ಇದು ಬಂದು ವೆಟ್ ಎಲೆಕ್ಟ್ರಿಕ್ ಪಿ ಟಿ ಒ ಸ್ವಿಚ್ಚು. ನಿಮಗೆ ಮುಂಚೆ ಎಲ್ಲ ಲಿವರ್ಗಳು ಇರ್ತಿತ್ತು, ಇದರಲ್ಲೂ ಲಿವರ್ ಇದೆ. ಲಿವರ್ ಹಾಕ್ಬಿಟ್ಟು ಈಗ ಪಿ ಟಿ ಒಗೆ ಹಾಕ್ಬಿಟ್ಟು ಇದನ್ನು ನೀವು ನಾಬ್ನ ತಿರ್ಸಿದ್ರೆ ಮಾತ್ರ ಆನ್ ಆಗುತ್ತೆ ಪಿ ಟಿ ಒ. ನಿಮ್ಗೆ ಸಡನ್ನಾಗಿ ಏನಾದರೂ ಎಮರ್ಜೆನ್ಸಿ ಕೇಸ್ ಆಫ್ ಮಾಡಬೇಕಂತಂದರೆ ಜಸ್ಟ್ ಎಮರ್ಜೆನ್ಸಿ ಒಂದು ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ ಅಷ್ಟೇ ಪಿ ಟಿ ಒಗೆ. ಈಗ ಮಾಡಿದ್ರೆ ಆನ್ ಆಗುತ್ತೆ, ಈಗ ಮಾಡಿದ್ರೆ ಆಫ್ ಆಗುತ್ತೆ. ಇಷ್ಟೇ ಪಿ ಟಿ ಒ ಸ್ವಿಚ್ ಇರೋದು, ವೆಟ್ ಎಲೆಕ್ಟ್ರಿಕ್ ಪಿ ಟಿ ಒ. ಇನ್ ಕೇಸ್ ನೀವೇನಾದರೂ ಈ ಕಂಟ್ರೋಲ್ ಪ್ಯಾನಲ್ ಯೂಸ್ ಮಾಡಲಿಲ್ಲ, ಆಟೋಮೇಷನ್ ಬೇಡ ಅಂತ ಅಂದರೆ ಮ್ಯಾನ್ಯುವಲಿನೂ ಕೂಡ ಮಾಡ್ಕೋಬೋದು. ಈ DC-PC ಲಿವರ್ ಇದೆ, ಮ್ಯಾನ್ಯುವಲಿ ಮಾಮೂಲಿ ಹಳೆ ಟ್ರ್ಯಾಕ್ಟರಲ್ಲಿ ಏನಿದೆ ಅದಕ್ಕೆ ಬರ್ಬೋದು, ಅದೇ ರೀತಿ ಮಾಡ್ಕೋಬೋದು. ಇದೆಲ್ಲ ಫೀಚರ್ಸು ನಮ್ಮ ಮಹೇಂದ್ರ ಓಜಾದಲ್ಲಿದೆ. ಒಂದು ಏನಪ್ಪ ಅಂತಂದರೆ ಇದರಲ್ಲಿ ನಾವು ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ 7 ಮಾಡಲು ಬಿಟ್ಟಿದ್ದೀವಿ. 21 HP ಇಂದ ಹಿಡಿದು 40 HP ವರೆಗೆ. ಈ ಕಾಂಪ್ಯಾಕ್ಟ್ ಮಾಡಲ್ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ 4 ಗಾಡಿಗಳಿದೆ. ಈಗ ಸ್ಮಾಲ್ ಯುಟಿಲಿಟಿ ಅಂದರೆ ಒಂದು ಮಧ್ಯಮ ಇದರಲ್ಲಿ 3 ಟ್ರ್ಯಾಕ್ಟರ್ ಬಿಟ್ಟಿದ್ದೀವಿ. 32 HP, 36 HP, 40 HP ಅದರಲ್ಲಿ ಬಿಟ್ಟಿದ್ದೀವಿ. ಈ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ 21 HP, 24 HP, 20 HP, 30 HP. ಫೀಟ್ ಎಷ್ಟು ಬರ್ತದೆ ಸರ್? ಇದು 3.5 ಬರುತ್ತೆ. ಇದು ಈ 3 ಹೊಡೆಯೋದಕ್ಕಿಂತ ಇನ್ನೊಂದು ಇಂಚ್ ಕಮ್ಮಿ ಇದೆ. ನೋಡ್ರಿ ಅಷ್ಟೇ ಕಡೆ ಹಾಂ, ಅಷ್ಟೇ ಇದೆ. 20 ಬ್ಲೇಡ್ ಹಾಕಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಸಿಗುತ್ತೆ. ಎಷ್ಟು ಬ್ಲೇಡ್ ಇದೆ? ಇದು 24. ಆರಾಮಾಗಿ 27 HP, 24 ಬ್ಲೇಡ್ ಹಾಕೋದು. 21 HP ಆಯ್ತಾರೆ ನಿಮಗೆ 3 ಫೀಟ್ ಬರುತ್ತೆ. ಈಗ ನಿಮಗೆ ಅದೆಲ್ಲ ನ್ಯೂಟ್ರಲ್ಲಿ ಇರಬೇಕು. ಇದು ಅಂದರೆ ಬಟನ್ ಸ್ಟಾರ್ಟ್ ಇದೆ. ಬಟನ್ ಸ್ವಿಚ್ ಇದು ಇಲ್ಲಿ ಮಾಡಲಿಲ್ಲ ಅಂದರೆ ಇಲ್ಲೂ ಮಾಡ್ಕೋಬೋದು. ಇಲ್ಲೂ ಮಾಡ್ಕೋಬೋದು, ಅಥವಾ ರಿಮೋಟಲ್ಲೂ ಕೂಡ ಮಾಡ್ಕೋಬೋದು. ಇದು ರಿಮೋಟು ಕೂಡ ಇದೆ. ಅಲ್ವಾ ಸರ್?